ಸಚಿನ್ ಪಾಂಚಾಳ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಸಚಿವ ಈಶ್ವರ್ ಖಂಡ್ರೆ. ಇತ್ತೀಚೆಗೆ ಆತ್ಮಹತ್ಯೆಗೆ ಶರಣಾದ ಭಾಲ್ಕಿ ತಾಲೂಕಿನ ಕಟ್ಟಿತುಂಗಾವ ಗ್ರಾಮದ ನಿವಾಸಿ ಪ್ರಥಮ ದರ್ಜೆ ಗುತ್ತಿಗೆದಾರ ಸಚಿನ್ ಮೋನಪ್ಪ ಪಾಂಚಾಳ ಅವರ ಮನೆಗೆ ಅರಣ್ಯ, ಪರಿಸರ ಹಾಗೂ ಜೀವಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಸಚಿನ್ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಿದರು. ಅವರು ಸಚಿನ್ ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬಿದ ಸಚಿವರು ಸಚಿನ್ ಆತ್ಮಹತ್ಯೆ ಪ್ರಕರಣದ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗುವುದೆಂದು ತಿಳಿಸಿದರು. ಅಲ್ಲದೆ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ವತಿಯಿಂದ 10 ಲಕ್ಷ ರೂಪಾಯಿ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು. ಈಗಾಗಲೇ ರೈಲ್ವೆ ಪೊಲೀಸರು ಈ ವಿಚಾರದಲ್ಲಿ ತನಿಖೆ ನಡೆಸುತ್ತಿದ್ದು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರತರಲಾಗುವುದೆಂದು ಹೇಳಿದರು. ಇದರಲ್ಲಿ ಯಾರೇ ತಪ್ಪಿತಸ್ಥರಿದ್ದರೂ ಎಂತಹುದೇ ಪ್ರಭಾವಿಗಳಿದ್ದರೂ ಅವರನ್ನು ಸರ್ಕಾರ ಶಿಕ್ಷೆಗೆ ಗುರಿಪಡಿಸಲಿದೆ ಎಂದರು. ನಿಮ್ಮ ಕುಟುಂಬಕ್ಕೆ ಕ್ಷೇತ್ರದ ಶಾಸಕನಾಗಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡುವೆ. ಸಚಿನ್ಗೆ ಅನ್ಯಾಯವಾಗಿದ್ದರೆ ಅದನ್ನು ಸರ್ಕಾರದ ಗಮನಕ್ಕೆ ತರಬಹುದಾಗಿತ್ತು ಎಂದ ಅವರು, ಆದರೂ ಸರ್ಕಾರ ನಿಮ್ಮ ಕುಟುಂಬದೊಂದಿಗೆ ಇರಲಿದೆ ಎಂದು ಭರವಸೆ ನೀಡಿದರು. ಡೆತ್ ನೋಟ್ ಬಗ್ಗೆ ಎಫ್ಎಸ್ಎಲ್ ವರದಿ ಬರಲಿ, ಅದನ್ನು ನೋಡಿ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಕುಟುಂಬಕ್ಕೆ ಆತ್ಮಸ್ಥೈರ್ಯ ಕೊಡಲು ಎಲ್ಲರೂ ಮುಂದಾಗಬೇಕು. ಇದರಲ್ಲಿ ಯಾರೂ ರಾಜಕೀಯ ಮಾಡಬಾರದು. ನೆಲದ ಕಾನೂನು ಕಾಪಾಡುವುದು ಎಲ್ಲರ ಆದ್ಯ ಕರ್ತವ್ಯವೆಂದರು. ಈ ಸಂದರ್ಭದಲ್ಲಿ ಸಚಿನ್ ಅವರ ತಂದೆ ಮೌನಪ್ಪ ಪಾಂಚಾಳ, ತಾಯಿ ಈರಮ್ಮ, ಸಹೋದರಿಯರಾದ ಸಂಗೀತಾ, ಸುರೇಖಾ, ಸುಜಾತಾ, ಸುನಿತಾ ಹಾಗೂ ಸವಿತಾ ಸೇರಿದಂತೆ ಕುಟುಂಬದ ಇತರ ಸದಸ್ಯರು ಉಪಸ್ಥಿತರಿದ್ದರು. ಸುಪ್ರಭಾತ ನ್ಯೂಸ್, ಕಟ್ಟಿತುಂಗಾವ. ಸರ್ಕಾರ ಮತ್ತು ಖಾಸಗಿ ಜಂಟಿ ಸಹಭಾಗಿತ್ವದಲ್ಲಿ ನಿನ್ನೆ ಬಿಜೆಪಿ ನಿಯೋಗ ಬಂದಿತ್ತು ಬೀದರ್ ಮತ್ತು ಕಲಬುರಗಿ. ಅವರು ಆರೋಪ ಮಾಡ್ತಿರುವಂಥದ್ದು ಇನ್ನೂವರೆಗೂ ಬಂದಿಲ್ಲ, ಸಚಿವರು ಒಂದು ಫೋನು ಮಾಡಿಲ್ಲ ಅವರಿಗೆ. ಇವ್ರು ಏನಾದ ರಾಜೀನಾಮೆ ಕೊಡಬೇಕು, 1 ಕೋಟಿ ರೂಪಾಯಿ ಪರ್ಯಾಯ ಕೊಡಿಸ್ಬೇಕು ಸಿಎಂ ಕಡೆಯಿಂದ ಅನ್ನುವಂಥದ್ದು. ಸಿಬಿಐ ತನಿಖೆ ಮಾಡಬೇಕು. ನೋಡಿ, ನಾನು ಬೆಳಗಾಂದಲ್ಲಿದ್ದೆ. ಬೆಳಗಾವಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿವೇಶನದ ಅಂದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಏನು AICC ಅಧ್ಯಕ್ಷರಾಗಿ ಶತಮಾನೋತ್ಸವ ಆಚರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಅತ್ಯಂತ ದುಃಖದ ಒಂದು ಮನಮೋಹನ್ ಸಿಂಗ್ರವರ ನಿಧನದ ಸುದ್ದಿ ಬಂದಾಗ ನಾವು ಅವರ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ನನಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿ ಕೊಟ್ಟ ತಕ್ಷಣ ತನಿಖೆ ಮಾಡಿ ಅಂತೇಳಿ ಹೇಳಿ ಆ ಒಂದು ಪರಿವಾರಕ್ಕೆ ಭದ್ರತೆ ಕೊಡಿ ಅಂತ ಹೇಳಿದ್ದೇನೆ. ನಾನು ಭಾಲ್ಕಿಯಲ್ಲಿ ಇದ್ದುಕೊಂಡು ಬೀದರ್ನಲ್ಲಿ ಇದ್ದುಕೊಂಡು ಸಾಂತ್ವನ ಹೇಳಿಲ್ಲ ಅಂತ ಹೇಳಿದರೆ ಅದು ವಿಷಯ ಬೇರೆ ಆಗ್ತಿತ್ತು. ನಾನು ಬೆಳಗಾಂದಲ್ಲಿ ಇವತ್ತು ಬೇರೆ ಬೇರೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಅದಕ್ಕೂ ಒಂದು ರಾಜಕೀಯ ಲೇಪನ ಕೊಡುವಂಥದ್ದು ಅದು ಎಷ್ಟು ಮಟ್ಟಿಗೆ ಸಮಂಜಸ ಅಂತೇಳಿ ಹೇಳಿ ಇವತ್ತು ಎಲ್ಲ ಮುಖಂಡರುಗಳು ಆತ್ಮಾವಲೋಕನ ಮಾಡಿಕೊಳ್ಳಲಿ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಕಲಬುರಗಿ ಮತ್ತು ಬೀದರ್ ಪೊಲೀಸ್ ಸ್ಟೇಷನ್ ಪಾಕಿಸ್ತಾನಕ್ಕೆ ಹೋಲಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಕಾಂಗ್ರೆಸ್ ಕಚೇರಿ ಆಗಬೇಕಿದೆ. ನೋಡಿ, ಯಾವುದೇ ಪುರಾವೆಗಳಿಲ್ಲದೆ, ಯಾವುದೇ ಆಧಾರ ಇಲ್ಲದೆ ಇವತ್ತು ಸುಳ್ಳು ಹೇಳುವಂಥದ್ದೇ ಇವತ್ತು ಅವರಿಗೆ ಒಂದು ಅವ್ರ ಮನೆ ದೇವರು. ಪ್ರತಿಯೊಂದು ಸಲ ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಅವ್ರು ಬಿಂಬಿಸ್ತಾರೆ. ಸರ್, ಈಗ ನೀವು ಬಂದಾಗೆ ಪೊಲೀಸರ ವಿರುದ್ಧ ಒಂದು ಕುಟುಂಬಸ್ಥರಿಗೆ ಎಷ್ಟು ಆಕ್ರೋಶ ಪಡಿಸ್ತೀರಿ? ಹೌದು, ನೋಡಿ, ಈಗ ಕೇಳಿ, ಎಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ, ಆಡಳಿತ ವ್ಯವಸ್ಥೆ ಇದೆ, ಇವತ್ತಿಂದ ನಿನ್ನಿಂದಿಲ್ಲ ಈ ವ್ಯವಸ್ಥೆಯಲ್ಲಿ ಏನೇನು ಲೋಪದೋಷಗಳಿದೆ ಕಾಲ ಕಾಲಕ್ಕೆ ಅದನ್ನು ಸರಿಪಡಿಸುವಂಥ ಕೆಲಸ ಸರ್ಕಾರಗಳು ಮಾಡಬೇಕಾಗಿದೆ. ಈಗಾಗಲೇ ಪರಿವಾರದವರು ನನ್ನ ಮುಂದೆ ತಮ್ಮ ಒಂದು ನೋವನ್ನು ತೋಡಿಕೊಂಡಿದ್ದಾರೆ. ಅದನ್ನು ಸರಿಪಡಿಸಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ, ಪೊಲೀಸ್ ಇಲಾಖೆ ಮಟ್ಟದಲ್ಲಿ, ನಮ್ಮ ಮಟ್ಟದಲ್ಲಿ ಏನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅದನ್ನು ಮಾಡುವಂಥ ಕೆಲಸ, ಸುಧಾರಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಪ್ರತಿಯೊಂದು ನೋಡಿ ನೋಡಿ, ಈಗ ಯಾವ ಅಧಿಕಾರಿ ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ನಿರ್ಲಕ್ಷ್ಯ ಮಾಡಿದ್ದು ಸಾಬೀತಾದರೆ ಅವ್ರ ಮೇಲೆ ಕ್ರಮ ಆಗ್ತದೆ. ಅದಕ್ಕೆ ಈ ವ್ಯವಸ್ಥೆಯಲ್ಲಿ ನಿಯಮ ಇದೆ, ಕಾನೂನಿದೆ, ಕಾಯ್ದೆ ಇದೆ. ಅದರ ಪ್ರಕಾರ ತನಿಖೆ ಆಗ್ತದೆ. ತನಿಖೆ ಆದಮೇಲೆ ತನಿಖಾ ವರದಿ ಬಹಿರಂಗಪಡಿಸ್ತಾರೆ. ಅದರ ಆಧಾರದ ಮೇಲೆ ಕ್ರಮನೂ ಆಗ್ತದೆ. ಎಲ್ಲರಿಗೂ ಅಶ್ಯೂರ್ ಮಾಡ್ತಾ ಇದ್ದೇನೆ. ಡೆತ್ ನೋಟಲ್ಲಿ ಸಚಿನ್ ಕ್ಲಿಯರ್ ಆಗಿ ಬರ್ತಿದ್ದಾರೆ ಸರ್. ಅಂದರೆ ಈಗ ಆಪ್ತರಿದ್ದಾರೆ ರಾಜೀವ್ ಕಪೂರ್ ಅವರು, ಅಂದರೆ ಈಗ ಸಚಿವರೇ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಗೆ ಹೋಗಿ ಮಾತಾಡ್ಸಿದ್ದೀನಿ ಅವ್ರ ಜೊತೆಗೆ ಅಂತ ಅನ್ನುವಂಥದ್ದು ಈಗ ಅವ್ರಿಗೆ ತಳ್ಕಾಗ್ತದೆ. ನೋಡಿ, ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಭಾಳ ಮುಕ್ತವಾಗಿ, ಓಪನ್ ಆಗಿ
ಅವ್ರು ಸ್ವತಃನೇ ಹೇಳಿದ್ದಾರೆ. ಇವತ್ತು ಈ ವಿಷಯ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು. ಇವತ್ತು ಈ ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ಪಕ್ಷಾತೀತವಾಗಿ ಆ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಅಂತ ಅವರೇ ಹೇಳಿದ ಮೇಲೆ ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಇವತ್ತು ಬಿಜೆಪಿದವರು ರಾಜಕೀಯ ಏನು ಮಾಡ್ತಾರೆ ಸರ್? ಹೌದು ನೋಡಿ, ಈಗ ಎಲ್ಲಾದರೂ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಇದಕ್ಕೆ ಕಾರಣಕರ್ತ ಅಂತ ಹೇಳಿ ಡೆತ್ ನೋಟಲ್ಲಿ ಇದೆಯಾ? ಆ ರೀತಿಯಲ್ಲಿ ಇಲ್ಲ, ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಇವತ್ತು ಹೌದು, ಈಗ ನೋಡಿ, ಅದಕ್ಕೆ ಈಗ ಪ್ರಿಯಾಂಕ್ ಅವರೇ ಹೇಳಿದಾರಲ್ಲ ನೋಡಿ, ಇವೆಲ್ಲ ಸಮಗ್ರವಾದಂಥ ಏನು ವಿಷಯಗಳಿದೆ, ಆ ಡೆತ್ ನೋಟಲ್ಲಿ ಏನೇನಿದೆ ಅವೆಲ್ಲದ್ರ ಬಗ್ಗೆ ತನಿಖೆ ಆಗ್ತದೆ. ತನಿಖೆ ನೋಡಿ, ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಇದು COD ಮುಖಾಂತರ ವಿಶೇಷ ಪ್ರಕರಣ ಅಂತೇಳಿ ಪರಿಗಣನೆ ಮಾಡಿ ಇವತ್ತು ಪಾರದರ್ಶಕವಾಗಿ ತನಿಖೆ ಮಾಡಿಸ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ನೋಡಿ, ಇವೆಲ್ಲ ವಿಷಯಗಳೇನಿದೆ ನಾನು ಈಗಾಗಲೇ ಹೇಳಿದ್ದೇನೆ. ಇವರು ಮರಣ ಪತ್ರದಲ್ಲಿ ಸಚಿನ್ ಏನು ಮೆನ್ಷನ್ ಮಾಡಿದಂಥದ್ದು FSL ವರದಿ ಬರ್ತದೆ ಕಾನೂನುಬದ್ಧವಾಗಿ. ಅದರಲ್ಲಿ ಏನೇನೋ ಇವತ್ತು ಬರೆದಿದ್ದಿದೆ ಅವೆಲ್ಲ ಸಮಗ್ರವಾಗಿ, ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತದೆ. ತನಿಖಾ ವರದಿ ಮೇಲೆ ಕ್ರಮ ಆಗ್ತದೆ. ನಮ್ಮ ಸರ್ಕಾರ ಈ ನೆಲದ ಕಾನೂನಿಗೆ ನಾವು ಗೌರವವನ್ನು ಕೊಡ್ತೇವೆ. ಯಾರಿಗೂ ಕಾನೂನನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಬಿಡೋದಿಲ್ಲ.